ಹೆಲೋ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹೊಸ್ದಾಗಿ ಯಾರೆಲ್ಲ ನಮ್ಮ ವಿಡಿಯೋನ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ನೋಡಿ. ನಾನು ಇವತ್ತು ಮಾರ್ನಿಂಗ್ ಎದ್ದ ತಕ್ಷಣ ಆಚೆ ಕಡೆ ಬಂದ ತಕ್ಷಣ ಈ ಅಕ್ಕಿ ಕಾಣ್ತು ನನಗೆ. ಇದನ್ನು ನೋಡ್ತಾ ಸ್ವಲ್ಪ ಹೊತ್ತು ನಿಂತಿದ್ದೆ. ಚೆನ್ನಾಗಿತ್ತು. ಹಸು ಹತ್ರ ಬಂದು ಅದು ನಿಂತಿರೋದೆಲ್ಲ ನೋಡಿ ನಂಗೆ ಇಷ್ಟ ಆಯಿತು. ಮನೆ ಕಡೆ ಬಂದೆ. ಅಜ್ಜಿ ಉಪ್ಪಿಟ್ಟು ಮಾಡ್ತೀನಿ ಅಂತ ಹೇಳ್ಬಿಟ್ಟು ಸ್ವಲ್ಪ ತರಕಾರಿ ಎಲ್ಲ ಕಟ್ ಮಾಡಿಕೊಡು ಅಂತ ಹೇಳಿದರು. ಸೊ ನಾನು ಕ್ಯಾರೆಟು ಬೀನಿಸ್ನ ಕಟ್ ಮಾಡಿ ಮತ್ತು ಅವರೆಕಾಯಿನೆಲ್ಲ ನೀಟಾಗಿ ಬಿಡಿಸ್ಕೊಂಡು ಚೆನ್ನಾಗಿ ವಾಶ್ ಮಾಡಿ ಇಟ್ಟೆ. ಅದನ್ನೆಲ್ಲ ಕುಕ್ಕರ್ಗೆ ಹಾಕಿ ಒಂದು ವಿಸಲ್ ಕೂಗಿಸಿಟ್ಟಿರು ಅಂತ ಹೇಳಿದ್ರು. ಅಜ್ಜಿ ಫ್ರೆಶ್ ಅಪ್ ಆಗಿ ಬರೋ ಅಷ್ಟರಲ್ಲಿ ನಾನು ಕೂಡ ತರಕಾರಿ ಎಲ್ಲ ಕಟ್ ಮಾಡಿ ಅವರೆಕಾಯಿ ಎಲ್ಲ ಬಿಡಿಸಿ ನೀಟಾಗಿ ವಾಶ್ ಮಾಡಿ ತರಕಾರಿನ ಕೂಡ ನೀಟಾಗಿ ವಾಶ್ ಮಾಡಿ ಕುಕ್ಕರ್ಗೆ ಹಾಕ್ತಾಯಿದ್ದೀನಿ. ನೀವು ನೋಡ್ತಿರ್ಬೋದು ನಮ್ಮ ಅಜ್ಜಿ ಯಾವ ಥರ ಉಪ್ಪಿಟ್ಟು ಮಾಡ್ತಾರೆ ಅಂತ ನಾನು ಈ ವಿಡಿಯೋಲಿ ನಿಮಗೆ ಈ ಲಾಗಲ್ಲಿ ತೋರಿಸ್ತೀನಿ. ನಮ್ಮ ಅಮ್ಮ ಅವರ ಅಜ್ಜಿ ಅಂತ ಹೇಳಿದ್ರೆ ಅವರು ಯಾವ ಥರ ಮಾಡ್ತಾರೆ ಅನ್ನೋದನ್ನ ನಾನು ನಿಮಗೆ ತೋರಿಸ್ತೀನಿ. ಅದನ್ನು ಕುಕ್ಕರ್ಗೆ ಹಾಕಿ ಕೂಗ್ಸೋಕ್ಕೆ ಹೇಳ್ತಾಯಿದ್ರು. ಸೊ ನಾನು ಅದನ್ನೆಲ್ಲ ನೀಟಾಗಿ ವಾಶ್ ಮಾಡಿರೋದೆಲ್ಲ ಕುಕ್ಕರ್ ಒಳಗಡೆ ಹಾಕಿ ನೀಟಾಗಿ 1-2 ವಿಸಲ್ ಕೂಗ್ಸೋಣ, 1 ಅಥವಾ 2 ವಿಸಲ್ ಕೂಗ್ಸೋಣ ಅಂತ ಹೇಳ್ಬಿಟ್ಟು ಎಲ್ಲನೂ ನೀಟಾಗಿ ಹಾಕ್ತಾಯಿದೆ. ಸ್ವಲ್ಪ ಉಪ್ಪನ್ನು ಕೂಡ ಇದಕ್ಕೆ ಆ್ಯಡ್ ಮಾಡೋಣ ಅಂತ ಹೇಳ್ಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಆ್ಯಡ್ ಮಾಡೋಣ ಅಂತೇಳಿ ಉಪ್ಪು ಆ್ಯಡ್ ಮಾಡ್ತಾಯಿದ್ದೆ. ನೀರು ಕೂಡ ಸ್ವಲ್ಪ ಹಾಕಿದೆ. ಸ್ವಲ್ಪ ಫೈನಲಿ ನಾನು ಉಪ್ಪನ್ನ ಹಾಕಿ ನೀಟಾಗಿ ಸ್ವಲ್ಪ ಮಾತ್ರ ಹಾಕ್ಕೊಂಡಿದ್ದೀನಿ ಉಪ್ಪನ್ನ. ಮುಚ್ಚಳ ಹಾಕಿ ಕುಕ್ಕರ್ ಕೂಗೋಕೆ ಇಡೋಣ ಅಂತ ಹೇಳಿ ನೀಟಾಗಿ ಮುಚ್ಚಳ ಕ್ಲೋಸ್ ಮಾಡ್ತಾಯಿದ್ದೀನಿ. ನೋಡ್ಬೋದು ನೀವು. ಕ್ಲೋಸ್ ಮಾಡಿ ಗ್ಯಾಸ್ ಹತ್ರ ತೊಗೊಂಡೋಗೋಣ. ಗ್ಯಾಸ್ ಕಸಿ ಇಡೋಣ ಅಂತ ಹೇಳಿ ವಿಸಲ್ ಕೂಡ ಹಾಕಿ ನಾನು ಕುಕ್ಕರ್ನ ಮಡಗಿದೆ. ಅದು ನೀಟಾಗಿ ಕೂಗಲಿ ಅಂತ ಹೇಳಿಬಿಟ್ಟು ಅಷ್ಟರಲ್ಲಿ ಅಜ್ಜಿ ಈರುಳ್ಳಿ ಎಲ್ಲ ಹಚ್ಕೋತಾ ಇದ್ದರು. ಸೊ ಅದನ್ನು ತಗೊಬಂದೆ. ಕುಕ್ಕರು ಕೂಡ ಕೂಗಿತ್ತು. ಇಲ್ಲಿ ನೋಡ್ತಿರ್ಬೋದು ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ, ಟೊಮೊಟೊ, ಕರಿಬೇವಿನ ಸೊಪ್ಪು, ಫ್ರೆಶ್ ಕರಿಬೇವಿನ ಸೊಪ್ಪನ್ನು ಕೂಡ ತೊಗೊಂಡಿದ್ದೀವಿ ನಾವು. ಇಲ್ಲಿ ನೋಡ್ತಾ ಇರ್ಬೋದು ನೀವು. ಈರುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿನ ಉದ್ದುದ್ದ ಕಟ್ ಮಾಡ್ಕೊಂಡಿದ್ದಾರೆ ನಮ್ಮ ಅಜ್ಜಿ. ಈ ಕಡೆ ಟೊಮೊಟೊನು ಕೂಡ ಸಣ್ಣದಾಗಿ ಹಚ್ಕೊಂಡಿದ್ದಾರೆ, ನೋಡ್ತಾ ಇರ್ಬೋದು. ಈ ಕಡೆ ಕರಿಬೇವನ್ನು ಕೂಡ ಇಟ್ಕೊಂಡಿದ್ದಾರೆ. ಒಂದು ತಟ್ಟೆಯಲ್ಲಿ ಎಲ್ಲನೂ ಹಚ್ಚಿ ಇಟ್ಕೊಂಡಿದ್ದಾರೆ. ಟೊಮೊಟೊ ಮತ್ತು ಈರುಳ್ಳಿನ ಹಚ್ಚಿಟ್ಕೊಂಡು ಕರಿಬೇವನ್ನು ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ. ಹಸಿಮೆಣ್ಸಿನ್ಕಾಯಿನೂ ಕೂಡ ಈ ಕಡೆ ರೆಡಿ ಮಾಡಿ ಒಂದು ತಟ್ಟೆಯಲ್ಲಿ ಎಲ್ಲನೂ ಹಾಕಿ ಇಟ್ಟಿದ್ರು. ನಾನು ತರಕಾರಿ ಬೇಯಕ್ಕೆ ಹಾಕೋ ಅಷ್ಟರಲ್ಲಿ ಅವರು ಇದನ್ನೆಲ್ಲ ರೆಡಿ ಮಾಡ್ಕೊಂಡಿದ್ರು. ಕುಕ್ಕರ್ನ ನಾನು 1-2 ವಿಸಲ್ ಕೂಗಿಸ್ದೆ. ಸ್ವಲ್ಪ ಕೂಗೈತಲೇ ಒಗ್ಗರಣೆ ಮಾಡೋಣ ಅಂತ ಹೇಳ್ಬಿಟ್ಟು ಪಾತ್ರೆನ ಗ್ಯಾಸಲ್ಲಿಟ್ಟು ಒಂದು ಸ್ವಲ್ಪ ತುಪ್ಪನ ಹಾಕಿದ್ದಾರೆ. ಒಗ್ಗರಣೆ ಮಾಡೋಕ್ಕೂ ಮುಂಚೆನೇ ಅವರು ರವೆನ ಹುರ್ಕೋತಾರೆ. ಸೊ ಅದರಿಂದ ಅಜ್ಜಿ ರವೆನ ಹಾಕೋತಾ ಇದ್ದಾರೆ. ಸ್ವಲ್ಪ ತುಪ್ಪನ ಹಾಕಿ ತುಪ್ಪದಲ್ಲಿ ರವೆನ ಹುರ್ಕೊಳ್ಳೋಣ ಅಂತ ಹಾಕ್ತಾಯಿದ್ದಾರೆ. ಅವರು ಎಣ್ಣೆನ ಯೂಸ್ ಮಾಡ್ತಾ ಇಲ್ಲ ರವೆನ ಹುರಿಯೋಕ್ಕೆ. ಇದು ಬನ್ಸಿ ರವೆನೂ ಅಲ್ಲ, ಸಣ್ಣ ರವೆನೂ ಅಲ್ಲ, ಮೀಡಿಯಮ್ ಸೈಜ್ ರವೆ ಆಗಿರುತ್ತೆ. ಸೊ ಅದನ್ನು ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಸ್ವಲ್ಪ ಫ್ರೈ ಮಾಡ್ಕೋತಾರೆ. ಅದನ್ನು ನೀಟಾಗಿ ಫ್ರೈ ಮಾಡ್ತಾಯಿದ್ದಾರೆ. ಅದಕ್ಕೆ ನಾನು ಫ್ರೈ ಮಾಡಿ ನಾನು ವಿಡಿಯೋ ಮಾಡ್ತೀನಿ ಅಂತ ಮಾಡ್ತಾಯಿದ್ದೆ ನಗಾಡ್ಕೊಂಡು. ಅವರು ಸ್ವಲ್ಪ ನೋಡ್ತಾ ಇರ್ಬೋದು. ಇವಾಗ ಸ್ವಲ್ಪ ಎಣ್ಣೆ ಹಾಕೊಂಡಿದ್ದಾರೆ. ಫಸ್ಟ್ ತುಪ್ಪದಲ್ಲಿ ಹುರ್ಕೊಂಡ್ರು ಅವರು. ಇವಾಗ ಸ್ವಲ್ಪ ಮಾತ್ರ ಎಣ್ಣೆನ ಆ್ಯಡ್ ಮಾಡ್ಕೋತಾ ಇದ್ದಾರೆ. ಸೊ ನೋಡ್ತಾ ಇರ್ಬೋದು ನೀಟಾಗಿ ಅದನ್ನೆಲ್ಲನೂ ನೀಟಾಗಿ ಹುರಿತಾ ಇದ್ದಾರೆ ಅವರು. ಗಂಟಾಗಬಾರ್ದು ಸ್ವಲ್ಪನೂ. ಅದರಿಂದ ಒಂದೇ ಸಲ ಆಡೋದನ್ನೇ ಬಿಟ್ಟರೆ ಗಂಟಾಗುತ್ತೆ ಅಂತ ಹೇಳ್ಬಿಟ್ಟು ಬಿಡದೆ ನೀಟಾಗಿ ಆಡ್ತಾ ಇದ್ದಾರೆ ಅದನ್ನೆಲ್ಲ. ರವೆ ಎಲ್ಲ ಇದು ಮೀಡಿಯಮ್ ಸೈಜ್ ರವೆಯಲ್ಲಿ ಮಾಡ್ತಾ ಇರೋದು ಅಜ್ಜಿ. ಸೊ ಈ ಕಡೆ ಕುಕ್ಕರ್ ಆರಿತ್ತು. ತರಕಾರಿ ಎಲ್ಲ ಬೆಂದಿದೆಯಾ ಅಂತ ನೋಡ್ಕೋತಾ ಇದ್ದಾರೆ. ಇಲ್ಲಿ ಕ್ಯಾರೆಟು ಮತ್ತು ಬೀನಿಸು ಅವರೆಕಾಯಿನ ಬೇಯಕ್ಕೆ ಹಾಕಿದ್ರು. ಅದು ಬೆಂದಿದೆಯಾ ಅಂತ ನೋಡ್ಕೋತಾ ಇದ್ರು. ನಾನು ಬೇಯಕ್ಕೆ ಹಾಕಿದ್ದೆ. ಸೊ ಅಜ್ಜಿ ಬೆಂದಿದೆಯಾ ಅಂತ ನೋಡ್ತಿದ್ರು. ಈ ಕಡೆ ಬಿಸಿನೀರನ್ನು ಕಾಯಕ್ಕೆ ಇಟ್ಕೊಂಡಿದ್ರು ಬೇಗ ಆಗಲಿ ಅಂತ ಹೇಳ್ಬಿಟ್ಟು ಉಪ್ಪಿಟ್ಟು. ಈ ಕಡೆ ರವೆನ ಹುರಿತಾ ಇದ್ರು. ಚೆನ್ನಾಗಿ ಹುರ್ಕೊಂಡ್ರು ಫೈನಲಿ ಅವರು. ನೋಡ್ತಾ ಇರ್ಬೋದು ನೀವು. ಅವರು ಸ್ವಲ್ಪ ಕೆಂಬಣ್ಣ ಬರೋವರೆಗೂ ಹುರ್ಕೊಂಡಿದ್ದಾರೆ ರವೆನ. ಹುರಿದಿರೋ ರವೆನ ಸೈಡಲ್ಲಿಟ್ಟು ಮತ್ತೆ ಅವರು ಒಂದು ಪಾತ್ರೆಗೆ ಎಣ್ಣೆನ ಹಾಕತ್ತಾ ಇದ್ದಾರೆ. ಹುರಿದಿದ್ರಲ್ಲ ರವೆನೆಲ್ಲ ಒಂದು ಬೌಲಿಗೆ ಹಾಕಿ ಅದೇ ಪಾತ್ರೆಗೆ ಮತ್ತೆ ಎಣ್ಣೆ ಹಾಕೋತಾ ಇದ್ದಾರೆ. ನೋಡ್ತಾ ಇರ್ಬೋದು ನೀವು. ಎಣ್ಣೆ ಕಾಯಲಿ ಅಂತ ವೆಯ್ಟ್ ಮಾಡ್ತಾ ಇದ್ವಿ. ಎಣ್ಣೆ ಕಾಯ್ತಾ ಇತ್ತು. ಅದು ಸ್ವಲ್ಪ ನಮ್ಮದು ಗ್ಯಾಸ್ ನಿಧಾನ ಅಲ್ವಾ, ಅದರಿಂದ ಸ್ವಲ್ಪ ಎಣ್ಣೆ ಕಾಯಲಿ ಅಂತ ವೆಯ್ಟ್ ಮಾಡ್ತಾಯಿದ್ರು. ಸ್ವಲ್ಪ ಎಣ್ಣೆ ಕಾದಿದೆ ಇವಾಗ.
ನೀವು ನೋಡ್ತಾ ಇರ್ಬೋದು ಎಣ್ಣೆ ಕಾದಿರೋದು. ಎಣ್ಣೆ ಕಾದಾಗನೇ ಈರುಳ್ಳಿ ಸಾಸಿವೆ ಹಾಕಿದ್ರೆ ಚೆನ್ನಾಗಿರುತ್ತೆ. ಎಣ್ಣೆ ಕಾಯೋಕ್ಕೂ ಮುಂಚೆ ಹಾಕಬಾರ್ದು. ಸೊ ಎಣ್ಣೆ ಕಾದಿತ್ತು. ಸೊ ಇವಾಗ ಅವರು ಸಾಸಿವೆ ಹಾಕಿದ್ರು. ನೀಟಾಗಿ ಅದು ಸಿಡಿತಾ ಇದೆ, ಚಟಪಟ ಚಟಪಟ ಅಂತ ನೀಟಾಗಿ ಸಿಡಿತಾ ಇದೆ. ಸೊ ನಂತರ ಅವರು ಕರಿಬೇವು ಸೊಪ್ಪನ್ನು ಕೂಡ ಆ್ಯಡ್ ಮಾಡ್ತಾ ಇದ್ದಾರೆ, ನೋಡ್ತಿರ್ಬೋದು ನೀವು. ಈರುಳ್ಳಿನೂ ಕೂಡ ಆ್ಯಡ್ ಮಾಡಿದ್ರು. ಹಸಿಮೆಣ್ಸಿಕಾಯಿ ಈರುಳ್ಳಿ ಎರಡು ಕೂಡ ನೀಟಾಗಿ ಅಲ್ಲಿಗೆ ಆ್ಯಡ್ ಮಾಡಿದ್ದಾರೆ ಅವರು. ನೋಡ್ತಾ ಇರ್ಬೋದು ನೀವು ವಿಡಿಯೋಲಿ ಯಾವ ಥರ ಆ್ಯಡ್ ಮಾಡ್ತಾ ಇದ್ದಾರೆ ಅಂತ. ಸೊ ನೀಟಾಗಿ ಅದನ್ನು ಹಾಕಿ ಎಲ್ಲನೂ ಕೂಡ ನೀಟಾಗಿ ಬೇಯಿಸ್ಕೊತಾ ಇದ್ದಾರೆ ಅವರು. ಒಗ್ಗರಣೆ ಮಾಡ್ಕೋತಾರೆ. ಹಸಿಮೆಣ್ಸಿಕಾಯಿ ಈರುಳ್ಳಿ ಕರಿಬೇವು ಎಲ್ಲನೂ ಕೂಡ ಫ್ರೈ ಮಾಡ್ತಾ ಇದ್ದಾರೆ, ನೋಡ್ಬೋದು. ಒಂದು ಕಡೆಯಿಂದ ಆಡ್ಕೊಂಡು ಬರ್ತಾ ಇದ್ದಾರೆ. ಅದು ಚೆನ್ನಾಗಿ ಬೇಯಬೇಕು. ಫುಲ್ಲು ಲೋ ಫ್ಲೇಮಲ್ಲೂ ಇಡಬಾರ್ದು, ಫುಲ್ಲು ಹೈ ಫ್ಲೇಮಲ್ಲೂ ಇಡಬಾರ್ದು. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಅದನ್ನು ಹುರ್ಕೋಬೇಕು ಅಂತೇಳಿ ಅಜ್ಜಿ ಹಸಿ ವಾಸನೆ ಎಲ್ಲ ಹೋಗಬೇಕು ಈರುಳ್ಳಿದು ಅಂತೇಳಿ ಫ್ರೈ ಮಾಡ್ತಾ ಇದ್ದಾರೆ. ನೋಡ್ತಾ ಇರ್ಬೋದು ಅವ್ರು ಯಾವ ಥರ ಫ್ರೈ ಮಾಡ್ತಾ ಇದ್ದಾರೆ ಅಂತ. ಸ್ವಲ್ಪ ಕೆಂಬಣ್ಣ ಬರೋವರೆಗೂ ಫ್ರೈ ಮಾಡಬೇಕು ಚೆನ್ನಾಗಿ ಅಂತೇಳಿ ಫ್ರೈ ಮಾಡ್ಕೊತಾ ಇದ್ರು ಅವರು. ನಾನು ಸುಮ್ಮನೆ ವೀಡಿಯೋ ಮಾಡ್ತೀನಿ, ಮಾಡಿ ಯಾವ ಥರ ಮಾಡ್ತೀರಾ ನೀವು ಅಂತ ಹೇಳಿ ನಾನು ವೀಡಿಯೋನ ಮಾಡ್ತಾ ಇದ್ದೆ. ಅವರು ಮಾಡ್ಕೊ ಅಂತೇಳಿ ನಗಾಡ್ತಿದ್ರು. ಸೊ ನೆಕ್ಸ್ಟು ಬೆಂದಿರೋ ಇದು ಟೊಮೊಟೊ ಹಾಕೋತಾ ಇದ್ದಾರೆ, ನೋಡ್ತಾ ಇರ್ಬೋದು ನೀವು. ಹಸಿ ಟೊಮೊಟೊನ ಈರುಳ್ಳಿ ಎಲ್ಲ ಬೆಂದಿತ್ತು. ಸೊ ಅದಕ್ಕೇ ಟೊಮೊಟೊನ ಆ್ಯಡ್ ಮಾಡಿದ್ದಾರೆ. ಅದನ್ನು ಕೂಡ ಫ್ರೈ ಮಾಡ್ಕೋತಾ ಇದ್ದಾರೆ ಅವರು ಟೊಮೊಟೊನ. ಈ ಕಡೆ ಬೆಂದಿರೋ ತರಕಾರಿ ಮತ್ತು ಅವರೆಕಾಯಿನ ಅವರು ಅದನ್ನ ಒಂದು ತಟ್ಟೆಗೆ ಹಾಕಿ ಇಟ್ಕೊಂಡಿದ್ರು. ಈ ಕಡೆ ಟೊಮೊಟೊನ ಫ್ರೈ ಆಗಲಿ, ಸ್ವಲ್ಪ ಅದು ಡೀಪ್ ಫ್ರೈ ಆಗಲಿ ಅಂತ ಹೇಳ್ಬಿಟ್ಟು ನೀಟಾಗಿ ಫ್ರೈ ಮಾಡ್ತಾ ಇದ್ದಾರೆ ಟೊಮೊಟೊ ಎಲ್ಲ ನೀಟಾಗಿ ಫ್ರೈ ಆಗಲಿ ಅಂತ ಹೇಳ್ಬಿಟ್ಟು ಹುರ್ಕೋತಾ ಇದ್ರು. ಸೊ ನೆಕ್ಸ್ಟು ಬೆಂದಿರೋ ತರಕಾರಿನೆಲ್ಲ ಅವರು ಆ್ಯಡ್ ಮಾಡ್ತಾ ಇದ್ದಾರೆ, ನೀವು ನೋಡ್ತಿರ್ಬೋದು. ಯಾಕಂದರೆ ಅವರು ಮೊದಲೇ ಕುಕ್ಕರಿಗೆ ಯಾಕೆ ಬೇಯಿಸ್ಕೊಂಡಿದ್ರು ಅಂದರೆ ಟೈಮು ಸೇವ್ ಆಗುತ್ತೆ, ಮತ್ತು ಇದನ್ನು ಒಗ್ಗರಣೆಯಲ್ಲಿ ಬೇಯಿಸೋದ್ರಿಂದ ಗ್ಯಾಸು ಕೂಡ ವೇಸ್ಟ್ ಆಗುತ್ತೆ. ಬೇಗನೆ ಕೂಗಿಸ್ಕೊಬಿಡೋಣ ತರಕಾರಿನ ಅಂತ ಹೇಳ್ಬಿಟ್ಟು ಅವರು ಕುಕ್ಕರಲ್ಲಿ ಹಾಕಿ ಫಸ್ಟು ತರಕಾರಿ ಮತ್ತು ಅವರೆಕಾಯಿನ ಕೂಗಿಸ್ಕೊಬಿಟ್ಟಿದ್ರು. ಒಗ್ಗರಣೆಯಲ್ಲಿ ಬೇಯಿಸೋದು ಬೇಡ, ಜಾಸ್ತಿ ಟೈಮ್ ಹಿಡಿಯುತ್ತೆ ಅದು ಅಂತೇಳಿ ಅವರು ಕೂಗಿಸ್ಕೊಂಡಿದ್ರು. ಮತ್ತು ಈ ಕಡೆ ಬಿಸಿನೀರನ್ನು ಕೂಡ ಇಟ್ಟಿದ್ರು ಅವರು ಆಲ್ರೆಡಿ. ಅದನ್ನು ಅಳತೆ ಮಾಡಿಕೊಂಡು ಹಾಕ್ತಾಯಿದ್ದಾರೆ. 1 ಬೌಲ್ ರವೆಗೆ 2 ಬೌಲ್ ನೀರು ಹಾಕ್ತಾರೆ ಅವರು. ಸೊ ಅಳತೆ ಮಾಡ್ಕೊಂಡಿದ್ರು ಅವರು ಅಜ್ಜಿ. ಅದನ್ನು ಆ್ಯಡ್ ಮಾಡ್ತಾ ಇದ್ದಾರೆ, ನೀವು ನೋಡ್ತಿರ್ಬೋದು ವಿಡಿಯೋಲಿ ಆ್ಯಡ್ ಮಾಡೋದೆಲ್ಲ. ನೀಟಾಗಿ ಎಲ್ಲ ನೀರನ್ನು ಕೂಡ ಅವರು ಅಳತೆ ತೊಗೊಂಡಿದ್ರು. ಎಲ್ಲ ನೀರನ್ನು ಕೂಡ ಅವರು ಫೈನಲಿ ಹಾಕ್ಕೊಬಿಟ್ರು ಅಜ್ಜಿ. ಎಷ್ಟು 1 ಬೌಲ್ಗೆ 2 ಬೌಲ್ ನೀರು ಇರಬೇಕಂತೆ. ನಾವು 2 ಬೌಲ್ ತೊಗೊಂಡ್ರೆ ಅದು 4 ಬೌಲ್ ನೀರನ್ನ ಹಾಕಬೇಕು ನಾವು. ಸೊ ಅಜ್ಜಿ ಅದನ್ನು ಹಾಕಿ ಉಪ್ಪನ್ನು ಕೂಡ ರುಚಿಗೆ ತಕ್ಕಷ್ಟು ಹಾಕ್ತಾಯಿದ್ರು. ಸರಿಯಾಗಿ ಅವ್ರು ಹಾಕ್ತಾ ಇರ್ತಾರೆ, ಅಂದರೆ ಅಭ್ಯಾಸ ಆಗ್ಬಿಟ್ಟಿದೆ ಅವ್ರಿಗೆ, ಇಷ್ಟು ಹಾಕಿದ್ರೆ ಕರೆಕ್ಟ್ ಇರುತ್ತೆ ಅಂತ ಹೇಳ್ಬಿಟ್ಟು. ಸೊ ಹಾಕ್ತಾಯಿದ್ರು. ಈ ಕಡೆ ನನ್ನ ಮಗ ಬಂದು ತಿಂಡಿ ರೆಡಿ ಆಗಿದೆಯಾ ಅಂತ ನೋಡ್ತಾ ಇದ್ದ. ಸೊ ಇನ್ನೊಂದು 10 ಮಿನಿಟ್ಸ್ ಆಯ್ತು ಅಂತ ಹೇಳ್ತಾಯಿದ್ರು ಅಜ್ಜಿ. ನಾನು ಕೂಡ ಅಲ್ಲಿ ನಿಂತ್ಕೊಂಡು ಅಜ್ಜಿ ಯಾವ ಥರ ಉಪ್ಪಿಟ್ಟು ಮಾಡ್ತಾರೆ ಅಂತ ವೀಡಿಯೋನ ಮಾಡ್ತಾಯಿದ್ದೆ. ಸೊ ಇಲ್ಲಿ ನೋಡ್ತಾ ಇರ್ಬೋದು, ಅದನ್ನು ನೀರನ್ನು ಕೂಡ ಹಾಕಿ ಅವರು ಪಾತ್ರೆ ಮೇಲ್ಗಡೆ ಒಂದು ತಟ್ಟೆನ ಹಾಕಿ ಇಡ್ತಾ ಇದ್ದಾರೆ. ಸೊ ಇವತ್ತು ರಜಾ ಇರೋದ್ರಿಂದ ಸ್ವಲ್ಪ ಲೇಟಾಗಿ ಎದ್ದಿದ್ವಿ. ಸೊ ಅದರಿಂದ ಅಜ್ಜಿನೇ ಮಾಡ್ತೀನಿ ನಾನೇ ಉಪ್ಪಿಟ್ಟು ಅಂತ ಮಾಡ್ತಾಯಿದ್ರು. ನೋಡ್ತಾ ಇರ್ಬೋದು, ಇಲ್ಲಿಗೆ ನೀರು ಹಾಕ್ಕೊಂಡಿದ್ರು, ಅದು ಕುದೀತಾ ಇದೆ ಚೆನ್ನಾಗಿ. ನೀರೆಲ್ಲ ಕುದೀಲಿ, ಆಮೇಲೆ ರವೆ ಸ್ವಲ್ಪನೇ ಬಿಡಬೇಕು, ಇಲ್ಲ ಗಂಟಾಗ್ಬಿಡುತ್ತೆ ಅಂತ ಹೇಳ್ತಾಯಿದ್ರು ಅವರು. ನೀಟಾಗಿ ಸ್ವಲ್ಪನೇ ಗಂಟಾಗಬಾರ್ದು ಅಂತ ಹೇಳ್ಬಿಟ್ಟು ಒಂದು ಚಿಕ್ಕ ತಟ್ಟೆಗೆ ಹಾಕ್ಕೊಂಡು ಬಿಡ್ತಾಯಿದ್ರು. ನನ್ನ ಮಗ ಅಜ್ಜಿ ಬೇಕು ಅಂತ ಹೇಳ್ತಿದ್ದ. ಸೊ ಅದರಿಂದ ಹೋಗಿ ಅಜ್ಜಿ ನಾನೇ ಬಿಡ್ತೀನಿ, ನೋಡ್ಕೊಂಡಿದ್ದೀನಿ ಇವಾಗ ಗಂಟಾಗದಂಗೆ ನಾನು ಮಾಡ್ತೀನಿ ಉಪ್ಪಿಟ್ಟನ್ನ ಅಂತ ಹೇಳಿ ಅಜ್ಜಿನ ನನ್ನ ಮಗ ಬೇಕು ಅಂತ ಹೇಳ್ತಿದ್ದ ಅಜ್ಜಿ ಹತ್ರ ಹೋಗಬೇಕು ಅಂತ. ಸೊ ಅದರಿಂದ ಅಜ್ಜಿನ ಹೋಗಿ ಅಂತ ನಾನು ಹೇಳ್ತಾ ಇದ್ದೆ. ಸರಿ ಅಂತ ಹೇಳಿ ನಮ್ಮ ಅಜ್ಜಿ ಅವನ್ನ ಕರ್ಕೊಂಡು ಆಚೆ ಕಡೆ ಹೋಗ್ತೀನಿ ನಾನು, ಸರಿ ಮಾಡು ಅಂತ ಹೇಳ್ಬಿಟ್ಟು ಹೋದ್ರು. ನಾನು ಕೂಡ ಅಜ್ಜಿ ಥರನೇ ಗಂಟಾಗದೆ ಇರೋಂಗೆ ಸ್ವಲ್ಪನೇ ಬಿಟ್ಟು ಹಾಡ್ತಾಯಿದ್ದೆ ನೀಟಾಗಿ. ಇವಾಗ ನೋಡ್ತಾ ಇರ್ಬೋದು ನೀಟಾಗಿ ಆಗಿದೆ ಇದು ಉಪ್ಪಿಟ್ಟು, ಚೆನ್ನಾಗಿ ಬಂದಿದೆ. ಅವರೆಕಾಳು ಉಪ್ಪಿಟ್ಟು ತುಂಬಾ ಟೇಸ್ಟಿಯಾಗಿತ್ತು. ಅದರಲ್ಲೂ ನಮ್ಮ ಅಜ್ಜಿ ಮಾಡೋದು ರವೆ ಉಪ್ಪಿಟ್ಟು ಅಂದರೆ ನಮ್ಗೆ ತುಂಬಾ ಇಷ್ಟ.
ಅವರು ತುಂಬ ಚೆನ್ನಾಗಿ ಮಾಡ್ತಾರೆ. ಸೊ ಅದರಿಂದ ಅವರೇ ಮಾಡಲಿ ಅಂತ ಹೇಳ್ಬಿಟ್ಟು ಇವತ್ತು ಭಾನುವಾರ ಆಗಿತ್ತಲ್ಲ, ಸೊ ಎಲ್ಲರೂ ಲೇಟಾಗಿ ಎದ್ದಿದ್ವಿ. ಸೊ ಅಜ್ಜಿನೇ ನಮಗೆ ಮಾಡಿಕೊಟ್ರು ರವೆ ಉಪ್ಪಿಟ್ಟನ್ನ. ಅವರೆಕಾಳು ರವೆ ಉಪ್ಪಿಟ್ಟು ತುಂಬಾ ಸಖತ್ತಾಗಿತ್ತು, ತುಂಬಾ ಟೇಸ್ಟಿಯಾಗಿತ್ತು. ಇವಾಗಂತೂ ಅವರೆಕಾಳು ಸೀಸನಲ್ಲಂತೂ ತುಂಬಾ ಅವರೆಕಾಳು ಉಪ್ಪಿಟ್ಟು ತುಂಬಾ ಎಲ್ಲರ ಮನೇಲೂ ಚೆನ್ನಾಗಿ ಜಾಸ್ತಿ ಮಾಡ್ತಾನೆ ಇರ್ತಾರೆ. ಸೊ ನಮ್ಮ ಮನೆಯಲ್ಲೂ ಕೂಡ ಮಾಡಿದ್ವಿ, ತುಂಬಾ ಚೆನ್ನಾಗಿತ್ತು, ತುಂಬಾ ಟೇಸ್ಟಿಯಾಗಿತ್ತು. ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ಅವರೆಕಾಳು ಉಪ್ಪಿಟ್ಟನ್ನ. ಸೊ ಅವರೆಕಾಳು ಉಪ್ಪಿಟ್ಟು ಜೊತೆ ನಾವು ಕೂಡ ಬೋಂಡನೂ ಕೂಡ ಮಾಡ್ಕೊಂಡಿದ್ದೆ. ಬೋಂಡನೂ ಕೂಡ ನೆಂಚ್ಕೊಂಡು ಅವರೆಕಾಳು ಉಪ್ಪಿಟ್ಟು ಜೊತೆ ತಿನ್ನೋಣ ಅಂತ ಹೇಳಿ ಅವರೆಕಾಳು ಉಪ್ಪಿಟ್ಟು ಮತ್ತು ಬೋಂಡನ ತಿಂದು ಖುಷಿಯಾಗಿ ಇವತ್ತಿನ ಡೇನ ಎಂಡ್ ಮಾಡೋಣ ಅಂತ ಹೇಳಿ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು. ಮತ್ತೆ ನೆಕ್ಸ್ಟ್ ವಿಡಿಯೋಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್. ನಮ್ಮ ವಿಡಿಯೋ ಏನಾದರೂ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಬಾಯ್.